ಪಾಠ 8 ಬಾಲಕಿಯ ಸಾಹಸ. ಅಭ್ಯಾಸ. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ಗಾಬರಿ. ನನಗೆ ಹಾವನ್ನು ನೋಡಿ ಗಾಬರಿಯಾಯಿತು. ಸಾಹಸ. ನನಗೆ ಸಾಹಸ ಕ್ರೀಡೆಗಳೆಂದರೆ ತುಂಬ ಇಷ್ಟ. ಸಹಾಯ. ನಾವು ಬಡವರಿಗೆ ಸಹಾಯ ಮಾಡಬೇಕು. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ತಾಯಿ, ಜನನಿ, ತಂದೆ, ಅಮ್ಮ. ತಂದೆ. ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ, ಅವಮಾನ. ಅವಮಾನ. ಸಂತಸ, ದುಃಖ, ಆನಂದ, ಸಂತೋಷ. ದುಃಖ. ಕುಮಾರ, ಕುವರಿ, ಹುಡುಗಿ, ಬಾಲಕಿ. ಕುಮಾರ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಭೀಕರ ಮಳೆ ಬಂದಾಗ ಮಹಿಕಾ ಗುಪ್ತಾ ಎಲ್ಲಿದ್ದಳು? ಭೀಕರ ಮಳೆ ಬಂದಾಗ ಮಹಿಕಾ ಗುಪ್ತಾ ಕೇದಾರನಾಥ ದೇವಾಲಯದ ಒಳಗಿದ್ದಳು. ಮಹಿಕಾ ಗುಪ್ತಾಳಿಗೆ ಯಾವ ಪ್ರಶಸ್ತಿ ನೀಡಲಾಯಿತು? ಮಹಿಕಾ ಗುಪ್ತಾಳಿಗೆ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ನೀಡಲಾಯಿತು. ನಮ್ಮ ದೇಶದ ಈಗಿನ ರಾಷ್ಟ್ರಪತಿಗಳ ಹೆಸರೇನು? ನಮ್ಮ ದೇಶದ ಈಗಿನ ರಾಷ್ಟ್ರಪತಿಗಳ ಹೆಸರು ದ್ರೌಪದಿ ಮುರ್ಮು. 2 ವಾಕ್ಯಗಳಲ್ಲಿ ಉತ್ತರಿಸಿ. ಮಹಿಕಾ ಏಕೆ ಬೊಬ್ಬಿರಿದಳು? ಭೀಕರ ಮಳೆ ಬಂದಾಗ ಮಹಿಕಾ ಕೇದಾರನಾಥ ದೇವಾಲಯದ ಒಳಗಿದ್ದಳು. ಅವಳ ಅಪ್ಪ, ಅಮ್ಮ ಹಾಗೂ 4ರ ಹರೆಯದ ತಮ್ಮ ಕಾಣಿಸಲೇ ಇಲ್ಲ. ಮಹಿಕಾ ಗಾಬರಿಯಿಂದ ಬೊಬ್ಬಿರಿದಳು. ರಾಷ್ಟ್ರಪತಿಯವರು ಮಕ್ಕಳಿಗೆ ನೀಡಿದ ಸಂದೇಶವೇನು? ರಾಷ್ಟ್ರಪತಿಯವರು ಇಂದಿನ ಮಕ್ಕಳು ಮುಂದಿನ ಧೀರ ಜನಾಂಗವಾಗಬೇಕೆಂಬ ಸಂದೇಶವನ್ನು ಮಕ್ಕಳಿಗೆ ನೀಡಿದರು. ಭಾಷಾ ಚಟುವಟಿಕೆ. ಅರ್ಥ ಕೊಡುವಂತೆ ಅಕ್ಷರ ಸೇರಿಸಿ ಪದಬಂಧ ಪೂರ್ಣಗೊಳಿಸಿರಿ. ಸಾಹಸ, ಸಹನೆ. ಮಗಳು, ಜಗಳ. ಆಹಾರ, ಸಹಾಯ. ಕವನ, ಪವನ. ನೀರು ಪದಕ್ಕೆ ಸಂಬಂಧವಿರುವ ಪದಗಳನ್ನು ಬರೆಯಿರಿ. ನೀರು, ಕೆರೆ. ಬಾವಿ, ನಲ್ಲಿ, ಕೊಳ. ಸರೋವರ, ಸಮುದ್ರ, ಶರಧಿ. ನದಿ, ಹೊಳೆ, ಹಳ್ಳ. ಧನ್ಯವಾದಗಳು. ಈ ವಿಡಿಯೋನ 1-2 ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.